ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KA ಕಡೆಯಿಂದ KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಬಿಗ್ ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. 3 ಇಂಪಾರ್ಟೆಂಟ್ ಅಪ್ಡೇಟ್ಸು KA ಕಡೆಯಿಂದ ಬಂದಿರುವಂಥದ್ದು. ಸೊ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸ್ಕೆಡ್ಯೂಲ್ ಬಗ್ಗೆ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಸೆಕೆಂಡ್ ರೌಂಡ್ ಕುರಿತು ಅಂತ ಹೇಳಿಬಿಟ್ಟು ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವು ಸ್ಟೂಡೆಂಟ್ಸ್ ಯಾರಾದರೂ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ನೀವು KCET ವಿದ್ಯಾರ್ಥಿಗಳಾಗಿರಿ ಅಥವಾ ನೀಟ್ ವಿದ್ಯಾರ್ಥಿಗಳಾಗಿರಿ, ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನು ಸಹ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ನೀವು KA ವೆಬ್ಸೈಟಿಗೆ ಬಂದರೆ ನೀವು ಅಬ್ಸರ್ವ್ ಮಾಡ್ಬೋದು 21/8 ಅಂತ ಹೇಳಿಬಿಟ್ಟು ಇಲ್ಲಿ ಸಾಕಷ್ಟು ಅಪ್ಡೇಟ್ಸ್ ಆದರೆ ಬಂದಿರುವಂಥದ್ದು. ಓಕೆನಾ, ಮೊದಲಿಗೆ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ಮಾತಾಡ್ತಾ ಹೋಗೋಣ. 2ನೇ ಸುತ್ತಿನ ಆಯ್ಕೆ ನಮ್ಮದು ಲಿಂಕ್ ಅಂತ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಟ್ಟಿರುವಂಥದ್ದು. ಸೊ ಹೋಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಜೊತೆಗೆ UG NEET 2025 ಆಯುಷ್ ಪ್ರಾವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಸಹ UG CET UG NEET 2025 2ನೇ ಸುತ್ತಿನ ಸೀಟು ಹಂಚಿಕೆ ಕುರಿತು ಮಾಹಿತಿ ಅಂತ ಕೊಟ್ಟಿರುವಂಥದ್ದು. ಓಕೆನಾ, ಇಲ್ಲಿ 6 ಪೇಜ್ ಆದರೆ ಕೊಟ್ಟಿರುವಂಥದ್ದು. ಸೊ ಏನೆಲ್ಲ ಒಂದು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಸೊ ಈಗಾಗಲೇ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿರುವಂಥದ್ದು ಆಯುಷ್ ಕೋರ್ಸ್ಗಳಿಗೆ ಆಗಿರ್ಬೋದು. ಸೊ ಆಯುಷ್ ಕೋರ್ಸ್ಗಳನ್ನು ಯಾರು ಆ್ಯಡ್ ಮಾಡ್ಕೋಬೋದು ಅಂತ ಅಂದರೆ, ಕೇವಲ ನೋಡಿ ಇಲ್ಲಿ ನೀವು ಸ್ಟೂಡೆಂಟ್ಸ್ ಯಾರು ಆ್ಯಡ್ ಮಾಡ್ಕೋಬೋದು ಅಂತಂದರೆ, UG NEET ಎಲಿಜಿಬಲ್ ತೊಗೊಂಡಿರುವಂಥ ಸ್ಟೂಡೆಂಟ್ಸು. ನೀವು ಈಗ ಫಸ್ಟ್ ರೌಂಡಲ್ಲಿ ಯಾರಾದರೆ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡು ಅಡ್ಮಿಷನ್ ತೊಗೊಂಡಿರ್ತಾರೋ, ಸೊ ಅಂಥ ಸ್ಟೂಡೆಂಟ್ಸ್ ಬಿಟ್ಟು ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ಅರ್ಹ ಅಭ್ಯರ್ಥಿಗಳು ನೀವು ಆಯುಷ್ ಕೋರ್ಸ್ಗಳನ್ನಾದರೆ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಈಗ ಏನು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ಆಯುಷ್ ಕೋರ್ಸ್ಗಳನ್ನಾದರೆ ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಆ್ಯಂಡ್ ಜೊತೆಗೆ ಸೆಕೆಂಡ್ ರೌಂಡಲ್ಲಿ ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ, ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ಸ್ ಎಲ್ಲ ಕನ್ಸಿಡರ್ ಆಗುತ್ತೆ ಅಂತ ಅಂದರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಸ್ಟೂಡೆಂಟ್ಸ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಅವ್ರಿಗೆ ಕನ್ನಡ ಮೀಡಿಯಮಲ್ಲೋ ಇಲ್ಲ ಅಂತಂದರೆ SNQ ಕೋಟಾದಲ್ಲೋ ಇಲ್ಲ ಅಂತಂದರೆ ಕಲ್ಯಾಣ ಕರ್ನಾಟಕನೋ ಯಾವುದೋ ಒಂದು ಮೀಸಲಾತಿ ಯಾವುದೋ ಒಂದು ರಿಸರ್ವೇಷನಲ್ಲಿ ಆ ಒಂದು ಸ್ಟೂಡೆಂಟಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಏನು ಮಾಡಿರ್ತಾನೆ, ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಂಡಿರ್ತಾನೆ, ಇಲ್ಲ ಅಂತ ಅಂದರೆ ಚಾಯ್ಸ್ 4 ಕೊಟ್ಟು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿರ್ತಾನೆ, ಅಥವಾ ಒಂದು ಚಾಯ್ಸ್ ಎಂಟ್ರಿನೇ ಮಾಡದೇ ಇರ್ತಾನೆ. ಸೊ ಅವಾಗ ಅವ್ರು ಏನೆಲ್ಲ ಸೀಟ್ಸಲ್ಲಿ ರದ್ದು ಮಾಡ್ಕೊಂಡಿರ್ತಾರೆ, ಏನೊಂದು ಮೀಸಲಾತಿ ಅವ್ರಿಗೆ ಕೊಟ್ಟಿದ್ರು, ಅವೆಲ್ಲನೂ ಸಹ ಯಾವುದೂ ವೇಸ್ಟ್ ಆಗೋದಿಲ್ಲ. ಸೆಕೆಂಡ್ ರೌಂಡಿಗೆ ಬಂದುಬಿಟ್ಟು ಅದಕ್ಕೆ ಕನ್ಸಿಡರ್ ಆಗುತ್ತೆ ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ಆದರೆ ತಿಳಿಸ್ಕೊಟ್ಟಿರುವಂಥದ್ದು. ಅದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅಂಥ ಸ್ಟೂಡೆಂಟ್ಸ್ಗೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಆದರೆ ಅದಕ್ಕೆ ನೀವು ಎಲಿಜಿಬಲ್ ಆದರೆ ಇರ್ತೀರಾ. ಓಕೆನಾ, ಸೊ ನಿಮಗೆ ಸೆಕೆಂಡ್ ರೌಂಡ್ ಕುರಿತು ಎಲ್ಲ ಥರದ ಒಂದು ಅಪ್ಡೇಟ್ಸನ್ನು ಕೊಟ್ಟಿರುವಂಥದ್ದು ಈ ಒಂದು ನೋಟಿಫಿಕೇಷನ್ಸಲ್ಲಿ. ನೀವು ನೋಡೋದಾದರೆ, ಈಗ ನೀವು ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಏನೆಲ್ಲ ಆಪ್ಷನ್ ಎಂಟ್ರಿಯಲ್ಲಿ ಮಾಡ್ಕೋಬೋದು ಅಂತ ಅಂದರೆ, ಒಂದು ಕಾಲೇಜಸನ್ನು ಪ್ರಿಯಾರಿಟಿ ನಂಬರ್ಸನ್ನು ಚೇಂಜಸ್ ಮಾಡ್ಕೋಬೋದು. ಆ್ಯಂಡ್ ಹಾಗೇನು ಸಹ ನೆಕ್ಸ್ಟ್ ಏನು ಮಾಡ್ಬೋದು, ಯಾವುದಾದ್ರೂ ಇಷ್ಟ ಇಲ್ಲ ಅಂತಂದರೆ ಆ ಒಂದು ಕಾಲೇಜನ್ನು ಡಿಲೀಟ್ ಮಾಡ್ಕೋಬೋದಾಗಿರುತ್ತೆ. ಜೊತೆಗೆ ಹೊಸದಾಗಿ ಆ್ಯಡ್ ಮಾಡಿರುವಂತಹ ಆಯುಷ್ ಕೋರ್ಸ್ಗಳನ್ನಾದರೆ ನೀವು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ. ಓಕೆನಾ, ಸೊ ಈ ರೀತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ಪ್ರತಿಯೊಂದು ಸ್ಟೂಡೆಂಟನ್ನು ಸಹ ನಿಮಗೆ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಲಿ ಆಗದೇ ಇರಲಿ, ನೀವೇನು ಮಾಡಬೇಕು, ಒಂದು ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ ಅಂದರೆ, ನೀವೇನಾದರೂ ಚೇಂಜಸ್ ಮಾಡಿಲ್ಲ ಅಂತ ಅಂದ್ರೂ ಆಪ್ಷನ್ ಎಂಟ್ರಿ ಪೇಜಿಗೆ ಲಾಗಿನ್ ಆಗಿ ಅಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಇರ್ತವೆ. ಆ ಕಂಡೀಷನ್ಸ್ ಎಲ್ಲನೂ ಅಗ್ರಿ ಮಾಡಲೇಬೇಕು. ಓಕೆನಾ, ಅಗ್ರಿ ಮಾಡಿದ್ರೆ ಅಷ್ಟೇ ನೀವು ಕನ್ಸಿಡರ್ ಆದರೆ ಆಗುವಂಥದ್ದು ನೆಕ್ಸ್ಟ್ ರೌಂಡ್ಗೆ. ಸೊ ಹಾಗಾಗಿ ನೀವೇನು ಚೇಂಜಸ್ ಮಾಡಿಲ್ಲ ಅಂತಂದ್ರೂ ಜಸ್ಟ್ ಏನು ಮಾಡ್ತೀರಾ, ಹೋಗಿ ಅಲ್ಲಿ ಅಗ್ರಿ ಆದರೆ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕ್ಲಿಯರಾಗಿ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರುವಂಥದ್ದು ಏನು ಅಂತ ಅಂದರೆ, ಈಗ ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡಿರ್ತಾರೆ ಅಂಥ ಸ್ಟೂಡೆಂಟ್ಸ್ ಕುರಿತು ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಸೊ ನಾನು ಈಗಾಗಲೇ ಒಂದು ಅಪ್ಡೇಟ್ಸನ್ನು ಮಾಡಿ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಗೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಇವರೇ ಒಂದು ಎಕ್ಸಾಂಪಲನ್ನು ಸಹ ಕೊಟ್ಟಿರುವಂಥದ್ದು. ಒಂದು 180 ಆಪ್ಷನ್ಸ್ಗಳನ್ನು ಅಂದರೆ ಆಪ್ಷನ್ ಎಂಟ್ರಿ ಮಾಡಿರ್ತಾನೆ ಫಸ್ಟ್ ರೌಂಡಲ್ಲಿ. ಆ ಒಂದು ಸ್ಟೂಡೆಂಟಿಗೆ ಬಂದುಬಿಟ್ಟು 123 ಪ್ರಿಯಾರಿಟಿ ನಂಬರ್ ಕೊಟ್ಟಿರುವಂಥ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸ್ಟೂಡೆಂಟ್ ಏನು ಮಾಡ್ತಾನೆ, ನನಗೆ ಸಿಕ್ಕಿರುವಂಥ ಸೀಟು ಸ್ಯಾಟಿಸ್ಫೈ ಇದೆ, ಈಗ ಮೇಲೆ ಇರುವಂಥ ಕಾಲೇಜಸಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜಸ್ ಇದೆ, ಅದರಲ್ಲಿ ಏನಾದರೂ ನನಗೆ ಅಡ್ಮಿಷನ್ ಸಿಗುತ್ತೇನೋ ಅಂತ ಹೇಳಿಬಿಟ್ಟು ಸೆಕೆಂಡ್ ರೌಂಡ್ಗಾದರೆ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಸೊ ಈಗ ಆ ಸ್ಟೂಡೆಂಟಿಗೆ ಏನಾಗುತ್ತೆ ಅಂತ ಅಂದರೆ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆದಾಗ ಅಲ್ಲಿ ಬಂದುಬಿಟ್ಟು 1ರಿಂದ 122 ಕಾಲೇಜಸ್ ಅಷ್ಟೇ ಶೋ ಆಗ್ತಿರ್ತವೆ. ಕೆಳಗಡೆ ಇರುವಂತಹ 124ರಿಂದ 180 ಕಾಲೇಜಸ್ ಏನಿರ್ತವೆ, ಆ ಎಲ್ಲ ಕಾಲೇಜಸ್ಸನ್ನು ಸಹ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. 1ರಿಂದ 122 ಕಾಲೇಜಸ್ ಮಾತ್ರ ಶೋ ಆಗ್ತಿರುತ್ತೆ. ಅದರಲ್ಲಿ ಬೇಕಿದ್ರೆ ಏನಾದರೂ ಆಪ್ಷನ್ಸನ್ನು ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಯಾವುದಾದ್ರೂ ಕಾಲೇಜನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಡಿಲೀಟನ್ನು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಯರಾಗಿ ಆದರೆ ತಿಳಿಸ್ಕೊಟ್ಟಿರುವಂಥದ್ದು. ಇದು KA ಕಡೆಯಿಂದ ಇರುವಂಥ ರೂಲ್ ಆಗಿರುತ್ತೆ. ಎವ್ರಿ ಇಯರ್ ಸಹ ಇದೇ ರೂಲ್ ಇರುವಂಥದ್ದು. ಇದರಲ್ಲಿ ಯಾವುದೇ ಥರದ ಚೇಂಜಸ್ ಆದರೆ ಮಾಡಿಲ್ಲ. ಈಗ ಸ್ಟೂಡೆಂಟಿಗೆ ಬಂದುಬಿಟ್ಟು ಮೇಲೆ ಇರುವಂಥ ಕಾಲೇಜಸ್ಸಲ್ಲಿ ಯಾವುದಾದ್ರೂ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತಂದರೆ ಅದನ್ನು ಸೀಟ್ ಕೊಡ್ತಾರೆ ಸೆಕೆಂಡ್ ರೌಂಡಲ್ಲಿ. ಈಗ ಮೇಲೆ ಇರುವಂಥ ಕಾಲೇಜಸ್ಸಲ್ಲಿ ಯಾವುದೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಏನು ಹೋಲ್ಡ್ ಮಾಡಿರ್ತಾರೆ ಅದೇ ಒಂದು ಸೀಟ್ ಆದರೆ ಸಿಗುತ್ತೆ ನಿಮಗೆ ರಿಸಲ್ಟ್ ಅನೌನ್ಸ್ ಆದಾಗ. ಆ್ಯಂಡ್ ಇನ್ನೊಂದೇನು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ, ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ರೌಂಡಿಗೆ ಬಂದು ಈ ಸ್ಟೂಡೆಂಟಿಗೆ ಯಾವುದಾದ್ರೂ ಒಂದು 100 ಪ್ರಿಯಾರಿಟಿ ನಂಬರ್ 100 ಕೊಟ್ಟಿರುವಂಥ ಕಾಲೇಜ್ ಸಿಕ್ತು ಅಂತ ಅಂದ್ಕೊಳ್ಳಿ. ಆಗ ಸ್ಟೂಡೆಂಟ್
ಏನಾದರೂ ನನಗೆ ಈ ಕಾಲೇಜ್ ಬೇಡ, ಈಗ ನಾನು 123 ಸಿಕ್ಕಿತ್ತಲ್ವಾ ಪ್ರಿಯಾರಿಟಿ ನಂಬರ್ ಕೊಟ್ಟಿರುವಂಥದ್ದು, ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಕಾಲೇಜಿಗೆ ನಾನು ಹೋಗ್ತೀನಿ ಅಂತ ಅಂದರೆ ಯಾವುದೇ ಥರದ ಆ ಥರ ಆಪ್ಷನ್ಸ್ ಆದರೆ ಇರೋದಿಲ್ಲ. ಈ 1ರಿಂದ 122 ಕಾಲೇಜಸ್ಸಲ್ಲಿ ಯಾವುದಾದ್ರೂ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ತು ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ ಆದರೆ ನಿಮಗೆ ರದ್ದಾಗುತ್ತೆ, ಆಗ ಅದಕ್ಕೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಓಕೆನಾ, ಇದೊಂದನ್ನು ಚೆನ್ನಾಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದರೆ ಚಾಯ್ಸ್ 3 ಅನ್ನು ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸಬೇಕು ಅಂತ ಹೇಳಿರುವಂಥದ್ದು. ಓಕೆನಾ, ಸೊ ಏನೊಂದು ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಅಂತ ಅಂದರೆ, ಈಗ ನೀವು ಆಪ್ಷನ್ ಎಂಟ್ರಿಯಲ್ಲಿ ನೀವು ಒಂದು 100 ಕಾಲೇಜಸ್ನ ಆ್ಯಡ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ನಿಮಗೆ ಪ್ರಿಯಾರಿಟಿ ನಂಬರ್ 50 ಕೊಟ್ಟಿರುವಂಥ ಕಾಲೇಜ್ ಸಿಕ್ಕಿತ್ತು, ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ನೀವು ಚಾಯ್ಸ್ 3 ಕೊಟ್ಟು ಡಿಲೀಟ್ ಮಾಡ್ಕೊಂಡಿದ್ರೆ, ಸೊ ನಿಮ್ಗೀಗ 1 to 99 ಕಾಲೇಜಸ್ ಹಂಗೆ ಇರುತ್ತೆ. ಸೊ ನೀವು ಅದರಲ್ಲಿ ಏನಾದರೂ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅಂದರೆ ಏನಾದರೂ ಚೇಂಜಸ್ ಮಾಡಬೇಕು, ಇಲ್ಲ ಅಂತಂದರೆ ಯಾವುದಾದ್ರೂ ಕಾಲೇಜನ್ನು ತೆಗೆದಾಕಬೇಕು ಅಂತ ಅಂದರೆ ನೀವು ಈಸಿಯಾಗಾದರೆ ತೆಗೆದಾಕೋಬೋದು. ಓಕೆನಾ, ಅದರಲ್ಲಿ ಯಾವುದೇ ಥರದ ಪ್ರಾಬ್ಲಮ್ ಆದರೆ ಇಲ್ಲ. ಇದು ಈಗ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೇನು ಸಹ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ. 2ನೇ ಸುತ್ತಿನಲ್ಲಿ ಪರಿಗಣಿಸುವ ಸೀಟುಗಳ ವರ್ಗ ಅಂತ ಇದೆ. ಯಾವ್ಯಾವ ಸೀಟ್ಸು ನಿಮಗೆ ಸೆಕೆಂಡ್ ರೌಂಡಿಗೆ ಕನ್ಸಿಡರ್ ಆಗುತ್ತೆ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಹಂಚಿಕೆ ಆಗದಿರುವ ಸೀಟ್ಗಳು, ಜೊತೆಗೆ ಈಗ ಫಸ್ಟ್ ರೌಂಡ್ ನಂತರ ಹೊಸದಾಗಿ ಸೇರ್ಪಡೆ ಆಗಿದ್ದಲ್ಲಿ ಅಂತಹ ಸೀಟ್ಗಳು. ಆ್ಯಂಡ್ ಹಾಗೇನು ಸಹ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕ್ಯಾಂಡಿಡೇಟ್ಸ್ ಬಂದುಬಿಟ್ಟು ಚಾಯ್ಸ್ 3 ಆ್ಯಂಡ್ ಹಾಗೇನು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ, ಅವರಿಂದ ದೊರೆಯುವಂಥ ಸೀಟುಗಳು. ಈಗ ಚಾಯ್ಸ್ 3 ಅಂತಂದರೆ ಸಿಕ್ಕಿರುವಂಥ ಸೀಟ್ನ ಡಿಲೀಟ್ ಮಾಡ್ಕೊಂಡಿರ್ತಾರೆ, ಚಾಯ್ಸ್ 4 ಅಂತಂದರೆ ಕೌನ್ಸಿಲಿಂಗ್ ಎಕ್ಸಿಟ್ ಆಗಿರ್ತಾರೆ, ಆ ಒಂದು ಸೀಟ್ಸು ಕನ್ಸಿಡರ್ ಆಗುತ್ತೆ. ಮೊದಲನೇ ಸುತ್ತಿನ ನಂತರ ರದ್ದುಪಡಿಸಿಕೊಂಡ ಅಭ್ಯರ್ಥಿಗಳ ಸೀಟ್ಗಳು, ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ ಎಂಟ್ರಿ ನೀಡಿಲ್ಲ ಅಂತಂದರೆ ಆ ಒಂದು ಸೀಟ್ಗಳು ಸಹ ಕ್ಯಾನ್ಸಲ್ ಆಗಿರ್ತವೆ, ಅವು ಕನ್ಸಿಡರ್ ಆಗಿರ್ತವೆ. ಜೊತೆಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂತಹ ಸೀಟ್ಗೆ ಚಾಯ್ಸ್ ಎಂಟ್ರಿ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸ್ ಯಾರು ಪೇಮೆಂಟ್ ಮಾಡಿರೋದಿಲ್ವೋ ಆ ಸೀಟ್ಸು ಕ್ಯಾನ್ಸಲ್ ಆಗಿರ್ತವೆ, ಅವು ಕನ್ಸಿಡರ್ ಆಗ್ತವೆ. ಜೊತೆಗೇನು ಅಂತ ಅಂದರೆ ಈಗ ಫಸ್ಟ್ ರೌಂಡಲ್ಲಿ ಬಂದುಬಿಟ್ಟು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿರ್ತಾರೆ, ಮೆಡಿಕಲ್ಲು ಆ್ಯಂಡ್ ಹಾಗೇನು ಸಹ ದಂತ ವೈದ್ಯಕೀಯ ಆ್ಯಂಡ್ ಹೋಮಿಯೋಪತಿ ಸ್ಟೂಡೆಂಟ್ಸು ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಬೇಕು. ಅವರು ಫೀಸನ್ನು ಪೇ ಮಾಡಿಲ್ಲ, ಫೀಸ್ ಪೇ ಮಾಡೋ ಟೈಮಲ್ಲಿ ಅವರು ಪೇನೇ ಮಾಡಿಲ್ಲ ಅಂತಂದರೆ ಆ ಒಂದು ಸೀಟ್ಸು ಕ್ಯಾನ್ಸಲ್ ಆಗಾದರೆ ನಿಮಗೆ ಸಿಗುತ್ತೆ. ಓಕೆನಾ, ಆ್ಯಂಡ್ ಜೊತೆಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು 2ನೇ ಸುತ್ತಿನಲ್ಲಿ ಈ ಕೆಳಕಂಡ ವರ್ಗದ ಅಭ್ಯರ್ಥಿಗಳು ಭಾಗವಹಿಸಬಹುದು ಅಂತ ಇದೆ. ಸೆಕೆಂಡ್ ರೌಂಡಿಗೆ ಯಾರ್ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತ ಅಂದರೆ ಫಸ್ಟ್ ರೌಂಡಲ್ಲಿ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗದೇ ಇರೋಂಥ ಸ್ಟೂಡೆಂಟ್ಸು, ಆ್ಯಂಡ್ ಜೊತೆಗೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು, ಆ್ಯಂಡ್ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಿಗೆ ಆದರೆ ಎಲಿಜಿಬಲ್ ಇರೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಕ್ಲಿಯರಾಗಿ ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದರೆ, ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಬಂದುಬಿಟ್ಟು ಮೊದಲಿಗೆ ನೋಡಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಅದಾದಮೇಲೆ ಆಪ್ಷನ್ ಎಂಟ್ರಿ ಆಗಿದ್ದ ಆದಮೇಲೆ ಈ ಕಾಸ್ಟ್ ಡೆಪಾಸಿಟ್ ಇದೆ, ಅದ್ರ ಬಗ್ಗೆನೂ ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ಬಂದುಬಿಟ್ಟು ನಿಮಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಅಂದರೆ, ಈಗ ಫಸ್ಟು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದುಬಿಟ್ಟು ನಿಮಗೆ 25ನೇ ತಾರೀಕು ಕರೆಕ್ಟಾಗಿ ಅನೌನ್ಸ್ ಮಾಡಿಬಿಡ್ತಾರೆ, ಅಲ್ಲಿ ಯಾವುದೇ ಥರದ ಡಿಲೇ ಆದರೆ ಆಗೋದಿಲ್ಲ. ಬಟ್ ಆ ಒಂದು ರಿಸಲ್ಟ್ ಬಂದಿದ್ದ ಆದಮೇಲೆ ನಿಮಗೆ ಸೆಕೆಂಡ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರಬೇಕು ಅಂತ ಅಂದರೆ MCC ಅವ್ರದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ ಬರಬೇಕು. ಆ ರಿಸಲ್ಟ್ ಬರೋದಕ್ಕಾಗಿ ವೆಯ್ಟ್ ಮಾಡ್ತಾರೆ. ಇಲ್ಲೇ ಸಹ ನೀವು ಅಬ್ಸರ್ವ್ ಮಾಡ್ಬೋದು, MCC ರವರ 2ನೇ ಸುತ್ತಿನ ಫಲಿತಾಂಶ ಪ್ರಕಟಣೆಯವರೆಗೆ ಕಾಯಲಾಗುವುದು ಅಂತ ಹೇಳಿಬಿಟ್ಟು. ಇಲ್ಲಿ ಇನ್ನೊಂದೇನು ಅಂತ ಅಂದರೆ, ಇಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ UG ನೀಟ್ ಸ್ಟೂಡೆಂಟ್ಸ್ಗೆ ಬಂದುಬಿಟ್ಟು ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟ್ಗೆ ಪ್ರತಿಯೊಬ್ಬರೂ ಸಹ ಅಡ್ಮಿಷನ್ ತಗೊಳ್ಳೇಬೇಕು, ಅವ್ರು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಏನು ಅಂತ ಅಂದರೆ, ಏನು ಅವಕಾಶ ಅಂತ ಅಂದರೆ MCCಯಿಂದ ಅಥವಾ ಇತರೆ ರಾಜ್ಯಗಳಲ್ಲಿ ಮೆಡಿಕಲ್ ಅಥವಾ ಡೆಂಟಲ್ ಸೀಟ್ ದೊರೆತಿದ್ದು KEA ಸೀಟು ಬಿಡಲು ಇಚ್ಛಿಸುವ ಅಭ್ಯರ್ಥಿಗಳು ಯಾವುದೇ ದಂಡವಿಲ್ಲದೆ ಬಿಟ್ಟು ಕೊಡಬಹುದು. ಈಗ MCC ಅಲ್ಲ ಅಥವಾ ಬೇರೆ ಸ್ಟೇಟ್ಗಳೇನಾದರೂ ಸೀಟ್ ಸಿಕ್ಕಿದ್ರೆ ನೀವು ಅದನ್ನು ಬೇಕಿದ್ರೆ ಯಾವುದೇ ಥರದ ಪೆನಾಲ್ಟಿ ಇಲ್ಲದೆ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಬಟ್ ಬೇರೆ ಅಭ್ಯರ್ಥಿಗಳಿಗೆ ದಂಡವಿಲ್ಲದೆ ಯಾವುದೇ ಸೀಟನ್ನು ರದ್ದುಪಡಿಸುವುದಿಲ್ಲ ಅಂತ ಹೇಳಿಬಿಟ್ಟು ಕ್ಲಿಯರ್ ಆಗಿ ಆದರೆ ತಿಳಿಸ್ಕೊಟ್ಟಿರುವಂಥದ್ದು. ಓಕೆನಾ, ಸೊ ಈ ರೀತಿ ಎಲ್ಲ ಪ್ರೊಸೀಜರ್ಸ್ ಆದರೆ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟು 2ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಅಂತ ಹೇಳಿರುವಂಥದ್ದು. ಸೊ ನಾನು ಈಗಾಗಲೇ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಸೆಕೆಂಡ್ ರೌಂಡ್ದು ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೊಂದೇನು ಅಂತಂದರೆ, 2ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆಯ ಫಲಿತಾಂಶ ನಂತರ ಚಾಯ್ಸ್ಗಳನ್ನು ಆಯ್ಕೆ ಮಾಡುವ ಕುರಿತು ಸೂಚನೆಗಳು ಅಂತ ಹೇಳಿಬಿಟ್ಟು. ಇದರಲ್ಲಿ ಆ್ಯಕ್ಚುಲಿ ಚೇಂಜಸ್ ಆದರೆ ಆಗಿರುವಂಥದ್ದು, ಇದನ್ನು ಯಾರು ಎಕ್ಸ್ಪೆಕ್ಟ್ ಆದರೆ ಮಾಡಿರಲಿಲ್ಲ. ಓಕೆನಾ, ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಅಂದರೆ, KCET ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟು KCET ಅಂಡರಲ್ಲಿ ಬರುವಂಥ ಎಲ್ಲ ಕೋರ್ಸ್ನವ್ರಿಗೆ ಬಂದುಬಿಟ್ಟು 3 ರೌಂಡ್ಸನ್ನು ನಡೆಸ್ಕೊಡ್ತಿದ್ರು. ಫಸ್ಟ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳಿಬಿಟ್ಟು. ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಸ್ಟೂಡೆಂಟ್ಸ್ಗೆ ಸೇಮ್ ಲೈಕ್ ಚಾಯ್ಸ್ ಎಂಟ್ರಿ ಆಪ್ಷನ್ಸ್ ಯಾವ ರೀತಿ ಫಸ್ಟ್ ರೌಂಡಲ್ಲಿ ಇತ್ತು ಅದೇ ಥರ ಇರ್ತಿತ್ತು. ಇಲ್ಲಿ ಬೇಕಿದ್ರೆ ಯಾರಾದರೂ ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಕೋಬೋದಿತ್ತು, ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ಅವಾಗ ಫೀಸನ್ನು ಪೇ ಮಾಡಬೇಕಿತ್ತು. ಬಟ್ ಈ ಸರಿ ಏನು ಮಾಡಿದ್ದಾರೆ ಅಂತ ಅಂದರೆ, ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಕೇವಲ ಚಾಯ್ಸ್ 1 ಆ್ಯಂಡ್ ಹಾಗೇನು ಸಹ ಚಾಯ್ಸ್ 4 ಮಾತ್ರ ಆಯ್ಕೆ ಮಾಡಲು ಅವಕಾಶ ಇರುತ್ತದೆ ಅಂತ ಹೇಳಿರುವಂಥದ್ದು. ಅಂದರೆ ಚಾಯ್ಸ್ 1 ಬಂದುಬಿಟ್ಟು ನೀವು ಕಾಲೇಜ್ಗೆ ಅಡ್ಮಿಷನನ್ನು ತಗೋತೀರಾ, ಕಾಲೇಜ್ಗೆ ಅಡ್ಮಿಷನನ್ನು ತಗೊಂಡ್ರೂ ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕಿರುವಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಅಂತ ಹೇಳಿಬಿಟ್ಟು ನಮಗೆ ನೆಕ್ಸ್ಟು ಒಂದು ಅಪ್ಕಮಿಂಗ್ ಡೇಸಲ್ಲಿ ಅಪ್ಡೇಟ್ಸನ್ನು ಕೊಡ್ತಾರೆ. ಚಾಯ್ಸ್ 4 ಅಂತ ಅಂದರೆ ಏನಿರುತ್ತೆ ಅಂತ ಅಂದರೆ, ಚಾಯ್ಸ್ 4 ನಿಮಗೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದಿರ್ತಿತ್ತು. ಬಟ್ ಈ ಒಂದು ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಂತ ಕೊಟ್ಟಿದ್ದಾರಲ್ವಾ, ಸೊ ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಅಪ್ಡೇಟ್ಸ್ ಬರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ನೀವು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನೀವು ವೆಯ್ಟ್ ಮಾಡಬೇಕಾಗುತ್ತೆ.
ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಆದರೆ ಇರೋದಿಲ್ಲ. ನೀವು ಸ್ಟೂಡೆಂಟ್ಸು ಕಂಪಲ್ಸರಿ ಅಡ್ಮಿಷನನ್ನು ತಗೊಳ್ಳೇಬೇಕು. ನಿಮ್ಗೇನಾದರೂ ಸೀಟ್ ಅಲಾಟ್ಮೆಂಟ್ ಆಗಿ ನೀವು ಅಡ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ರೆ ನಿಮ್ಮ ಮೇಲೆ KE ಕಡೆಯಿಂದ ಸ್ಟ್ರಿಕ್ಟ್ ಆ್ಯಕ್ಷನನ್ನು ತಗೋತಾರೆ. ಸೊ ಹಾಗಾಗಿ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ ಇವಾಗ ಏನು ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರಾ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲೀಸ್ಟಲ್ಲಿ ಬಂದುಬಿಟ್ಟು ನಿಮಗೆ ಇಷ್ಟ ಇರುವಂಥ ಕಾಲೇಜೇ ಇರಬೇಕು. ನಿಮ್ಗೆ ಯಾವುದಾದ್ರೂ ಕಾಲೇಜ್ ಇಷ್ಟ ಇಲ್ಲ ಅಂತ ಅಂದರೆ ಅದನ್ನು ಈಗಲೇ ಡಿಲೀಟ್ ಮಾಡಿಬಿಡಿ. ನಿಮ್ಮ ಟೈಮ್ ಸರಿ ಇಲ್ಲದೆ ಏನಾದರೂ ಅದೇ ಕಾಲೇಜ್ ಬಂದುಬಿಟ್ಟು ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ಸಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಅಂದರೆ ಕಂಪಲ್ಸರಿ ನೀವು ಅಡ್ಮಿಷನನ್ನು ತಗೊಳ್ಳೇಬೇಕು. ಓಕೆನಾ, ಇಲ್ಲ ಅಂತಂದರೆ ಪೆನಾಲ್ಟಿ ಹಾಕೋದು ಅಂತ ಹೇಳಿಬಿಟ್ಟು ಹೇಳಿರುವಂಥದ್ದು. ಓಕೆನಾ, ಇದು KE ಕಡೆಯಿಂದ ಸೆಕೆಂಡ್ ರೌಂಡ್ ಕುರಿತು ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ನಿಮಗೆ ನೀವು ನೋಡ್ತಾ ಬರೋದಾದರೆ ಇನ್ನೊಂದು ಅಪ್ಡೇಟ್ ಬಂದಿರುವಂಥದ್ದು 2ನೇ ಸುತ್ತಿನ ವೇಳಾಪಟ್ಟಿ ಅಂತ ಹೇಳಿಬಿಟ್ಟು. ಸೊ ಈ ಸೆಕೆಂಡ್ ರೌಂಡ್ ಸ್ಕೆಡ್ಯೂಲಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಅಂತ ಇದೆ. ಸೀಟ್ ಮ್ಯಾಟ್ರಿಕ್ಸ್ ಪ್ರಕಟಣೆ ಬಂದುಬಿಟ್ಟು ಇವತ್ತು ಡ್ಯೂರೇಷನ್ 21/8/2025. ಇದರಲ್ಲಿ ಬಂದುಬಿಟ್ಟು ಫಸ್ಟ್ ರೌಂಡಲ್ಲಿ ಎಲ್ಲ ರದ್ದುಪಡಿಸ್ಕೊಂಡಿರುವ ಸೀಟ್ಗಳು ಮತ್ತೊಂದು ಎಲ್ಲ ಒಂದು ಸೀಟ್ಸನ್ನು ಸಹ ಇನ್ಕ್ಲೂಡ್ ಆಗಿರ್ತವೆ. ಜೊತೆಗೆ ಏನು ಅಂತಂದರೆ ವೈದ್ಯಕೀಯ ಕೋರ್ಸ್ಗಳಿಗೆ ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡೋದಕ್ಕೆ ಡೇಟ್ ಬಂದುಬಿಟ್ಟು ಆ್ಯಂಡ್ ಹಾಗೇನೂ ಸಹ ಅರ್ಹ ಅಭ್ಯರ್ಥಿಗಳು ಆಯ್ಕೆಗಳನ್ನು ದಾಖಲಿಸಲು ಅಂದರೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಬಂದು 21/8/2025 ಮಧ್ಯಾಹ್ನ 1ರಿಂದ 25/8/2025 ಮಧ್ಯಾಹ್ನ 1ರವರೆಗೆ ಅಂತ ಕೊಟ್ಟಿರುವಂಥದ್ದು. ಸೊ ನೀವು ಅಲ್ಲಿಯ ತನಕ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದು ಕ್ಲಿಯರ್. ಓಕೆನಾ, ಇದೊಂದು ಅಪ್ಡೇಟ್ ಬಂದುಬಿಟ್ಟು ನಿಮಗೆಲ್ಲ ಇಂಪಾರ್ಟೆಂಟು. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ದಿನಾಂಕ 23/8/2025 ಸಂಜೆ 4ರವರೆಗೆ KE ಬೆಂಗಳೂರಲ್ಲಿ ಖುದ್ದಾಗಿ ರದ್ದುಪಡಿಸಿಕೊಳ್ಳಬಹುದು. ನಿಯಮಾನುಸಾರ ದಂಡ ಪಾವತಿ ಅನ್ವಯಿಸುತ್ತದೆ ಅಂತ ಇರೋದು. ಈಗ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ ಆ ಸ್ಟೂಡೆಂಟು ಕಾಲೇಜ್ಗೆ ಅಡ್ಮಿಷನ್ ತಗೊಂಡಿರ್ತಾನೆ. ಬಟ್ ಇವಾಗ ಏನಾದರೂ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಹೋಗ್ಬಿಟ್ಟು KE ಆಫೀಸ್ಗೆ ವಿಸಿಟ್ ಮಾಡಿ 23ನೇ ತಾರೀಕು ಸಂಜೆ 4 ಗಂಟೆ ಒಳಗಡೆ ಒಂದು ಕ್ಯಾನ್ಸಲ್ ಮಾಡ್ಕೋಬೋದು. ಬಟ್ ಪೆನಾಲ್ಟಿ ಇದ್ದೇ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು 2ನೇ ಸುತ್ತಿನ ಹಣಕು ತಾತ್ಕಾಲಿಕ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದುಬಿಟ್ಟು ನಿಮಗೆ 29ನೇ ತಾರೀಕು ಆದರೆ ಸಿಗುತ್ತೆ. ಓಕೆನಾ, 29ನೇ ತಾರೀಕು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಸಿಗುವಂಥದ್ದು. ನಾನು ಆಗಲೇ ನಿಮಗೆ ಅಲ್ಲಿ ಮಾತಾಡಬೇಕಿದ್ರೆ 25 ಅಂತ ಹೇಳಿದೆ. ಸಾರಿ, ನಿಮಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದುಬಿಟ್ಟು 29ನೇ ತಾರೀಕು ಅನೌನ್ಸ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು ನಂತರ ತಿಳಿಸಲಾಗುವುದು ಅಂತ ಹೇಳಿದ್ದಾರೆ. ನಂತರ ತಿಳಿಸಲಾಗುವುದು ಅಂತ ಅಂದರೆ ಇಲ್ಲಿ ಕ್ಲಿಯರು ಏನು ನಂತರ ತಿಳಿಸಲಾಗುವುದು ಅಂತ ಅಂದರೆ ಯಾವಾಗ MCC ಅವ್ರದ್ದು ರಿಸಲ್ಟ್ಸ್ ಬರುತ್ತೋ ಸೆಕೆಂಡ್ ರೌಂಡ್ದು ಅದಾದಮೇಲೆ ನಿಮಗೆ ರಿಸಲ್ಟ್ಸ್ ಆದರೆ ಬರುವಂಥದ್ದು. ಅದೊಂದು ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈಗಾಗಲೇ UGC CET 2025 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ನಂತರದ ಪ್ರಕ್ರಿಯೆ ಅಂತ ಇದೆ. ಸೊ ಆ ಒಂದು ಪ್ರಕ್ರಿಯೆ ಬಗ್ಗೆ ನಾನು ಈಗಾಗಲೇ ಸಹ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಕ್ಯಾಶ್ ಆ್ಯಂಡ್ ಡೆಪಾಸಿಟ್. ಓಕೆನಾ, ಸೊ ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಯಾರು ಪೇ ಮಾಡಬೇಕು ಅಂತ ಹೇಳಿಬಿಟ್ಟು ಇದರಲ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರುವಂಥದ್ದು. ಈಗ ಫಸ್ಟ್ ರೌಂಡಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಅವರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕೋರ್ಸ್ ಇದೆ ಅಂತಂದರೆ ಆ ಒಂದು ಸ್ಟೂಡೆಂಟು ಯಾವುದೇ ವರ್ಗದ ಸ್ಟೂಡೆಂಟ್ ಆಗಿರಲಿ ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಲೇಬೇಕು 1 lakh ರೂಪೀಸು. ಅಥವಾ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಬಂದಿರ್ತೀರ, ನೀವೂ ಸಹ ಒಂದು ಫೀಸನ್ನು ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಲೇಬೇಕು ಆಗಿರುತ್ತೆ. ಆ್ಯಂಡ್ ಈಗ ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತೀರ ನೀಟ್ ಸ್ಟೂಡೆಂಟ್ಸು ನೀವು ಯಾವುದೇ ಥರದ ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡುವಂತಹ ಅವಶ್ಯಕತೆ ಆದರೆ ಇರೋದಿಲ್ಲ. ಇನ್ನೊಂದು ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದಾರೆ. ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ, ನೀವು ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಿದ್ದೀರಾ, ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತಲ್ವಾ ಅದು ನಿಮಗೆ ಫೀಸ್ ಜೊತೆನೇ ಬ್ಯಾಲೆನ್ಸ್ ಆಗುತ್ತೆ. ಏನಾದರೂ ಫೀಸ್ ನೀವೇ ಇನ್ನೂ ಜಾಸ್ತಿ ಕಟ್ಟಬೇಕಿದ್ರೆ ಆ ಒಂದು ಫೀಸನ್ನು ಜಾಸ್ತಿ ಕಟ್ಟಬೇಕಾಗುತ್ತೆ. ಓಕೆನಾ, ಸೊ ಆವಾಗ ನೀವೇನಾದರೂ ಫೀಸನ್ನು ಜಾಸ್ತಿ ಕಟ್ಟೋ ಟೈಮಲ್ಲಿ ಕಟ್ಟಿಲ್ಲ ಅಂತಂದರೆ ಮತ್ತೆ ನಿಮಗೆ ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ವಾಪಸ್ ಬರಲ್ಲ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದರೆ ಈಗ ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡ್ತೀರಾ, ಪೇ ಮಾಡಿದ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೀವು ಆ ಒಂದು ಸೀಟ್ಗೆ ಅಡ್ಮಿಷನ್ ತಗೊಂಡಿಲ್ಲ ಅಂತಂದರೆ ಆಗ್ಲೂ ಸಹ ನಿಮ್ಮ ಒಂದು ಕ್ಯಾಶ್ ಆ್ಯಂಡ್ ಡೆಪಾಸಿಟ್ ಆದರೆ ವಾಪಸ್ ಬರೋದಿಲ್ಲ. ಓಕೆನಾ, ಸೊ ಈ ರೀತಿ ಕ್ಲಿಯರಾಗಿ ಆದರೆ ತಿಳಿಸ್ಕೊಟ್ಟಿರುವಂಥದ್ದು. ಬೇಕಿದ್ರೆ ಇನ್ನೂ ಒಂದ್ಸಲಿ ನೀಟಾಗಿ ಓದ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇದರಲ್ಲಿ ಕ್ಲಿಯರ್ ಆಗಿರುವಂಥದ್ದು, ಈಗ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪೇಜಿಗೆ ಲಾಗಿನ್ ಆಗ್ತೀರಾ ಅಲ್ವಾ, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಮೆಡಿಕಲ್ ಕೋರ್ಸಸ್ ಇತ್ತು ಅಂತ ಅಂದರೆ ಆ ಮೆಡಿಕಲ್ ಕೋರ್ಸಸ್ ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ತೋರಿಸಬೇಕು ಅಂತಂದರೆ ನೀವು ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ಪೇ ಮಾಡಲೇಬೇಕು. ಯಾರ್ಯಾರು ಪೇ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಆ ಸ್ಟೂಡೆಂಟ್ಸ್ ಎಲ್ಲ ಒಂದು ಪೇ ಮಾಡಿದ್ದ ಆದಮೇಲೆ ನಿಮಗೆ ಅದು ಆಪ್ಷನ್ ಎಂಟ್ರಿಗೆ ಕನ್ಸಿಡರ್ ಮಾಡುವಂಥದ್ದು ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ಗೆ. ಹಾಗಾಗಿ ನೋಡ್ಕೊಳ್ಳಿ, ಕ್ಯಾಶ್ ಆ್ಯಂಡ್ ಡೆಪಾಸಿಟನ್ನು ನೀಟಾಗಿ ಪೇ ಮಾಡ್ಕೊಳ್ಳಿ. ಓಕೆನಾ, ವಿಡಿಯೋ ಲೆಂತಿ ಆಯಿತು, ಬಟ್ ಎಲ್ಲ ಅಪ್ಡೇಟ್ಸನ್ನು ಇವತ್ತಿನ ಈ ವಿಡಿಯೋದಲ್ಲೇ ಕವರ್ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡ್ಬೋದು, ರೆಸ್ಪಾನ್ಸನ್ನು ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.